ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಬಿಗ್ ಡೇ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಸಲ್ಲಿಸಿದಂತಹ ಖಾಸಗಿ ಅರ್ಜಿಯ ವಿಚಾರಣೆ ಇತ್ತಲ್ಲ, ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಖಾಸಗಿ ಅರ್ಜಿಯ ವಿಚಾರಣೆ ಇವತ್ತು. ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಕೋರ್ಟ್ನಲ್ಲಿ ಬಿಗ್ ಡೇ. ಮೂಡಕ್ಕೆ ಸಂಬಂಧ ಇದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇಂದು ವಿಚಾರಣೆ ನಡೆಯುತ್ತೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಖಾಸಗಿ ದೂರಿನ ವಿಚಾರಣೆ ಇವತ್ತು ನಡೆಯುತ್ತೆ. ಇವತ್ತು ಅಂತಿಮ ವರದಿಯನ್ನ ಸಲ್ಲಿಸಲಿರುವ ಲೋಕಾಯುಕ್ತ ಪೊಲೀಸರು. ಸಿಎಂ ಸಿದ್ದರಾಮಯ್ಯ ಪತ್ನಿ ಕೇಸ್ನಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಹಿನ್ನೆಲೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂತಹ ಖಾಸಗಿ ಅರ್ಜಿಯ ವಿಚಾರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ಮಹತ್ವದ ದಿನ. ಬಿ ರಿಪೋರ್ಟ್ ಪ್ರಶ್ನಿಸಿರುವ ಅರ್ಜಿ ಸಂಬಂಧವು ಇಂದು ಆದೇಶ ಬರುವ ಸಾಧ್ಯತೆ ಇದೆ. ಅಂತಿಮ ವರದಿ ಸಲ್ಲಿಸಲಿರುವ ಲೋಕಾಯುಕ್ತ ಪೊಲೀಸರು ಇವತ್ತೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇಂದು ವಿಚಾರಣೆ ನಡೆಯುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಳಿಗಾಲದ ಅಧಿವೇಶನದಲ್ಲಿದ್ದಾರೆ. ಆದರೆ ಮೂಡಾ ಪ್ರಕರಣದಲ್ಲಿ ಇವತ್ತು ಅವರಿಗೆ ಕೋರ್ಟ್ನಲ್ಲಿ ಮಹತ್ವದ ದಿನ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವ ಖಾಸಗಿ ದೂರಿನ ವಿಚಾರಣೆ ಇವತ್ತು ನಡೆಯುತ್ತೆ. ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿರಿ ಅರ್ಜಿಯನ್ನ ಸಲ್ಲಿಸಿದ್ರಲ್ಲ, ಈ ಸಂಬಂಧವೂ ಕೂಡ ಇಂದು ಆದೇಶ ಹೊರಬೀರುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಪತ್ನಿ ಕೇಸ್ನಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿ ಅರ್ಜಿ ಸಂಬಂಧ ಏನು ಇವತ್ತು ವಿಚಾರಣೆ ನಡೆಯುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇವತ್ತಿನ ವಿಚಾರಣೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಮಹತ್ವದ ದಿನ ಯಾಕೆ? ಸದ್ಯ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಏನೇನು ಪ್ರೋಗ್ರೆಸ್ ಆಗಿದೆ, ಏನಿದೆ ವಿವರ? ಈಗಾಗಲೇ ಏನು ಈ ಒಂದು ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಬಿ ರಿಪೋರ್ಟ್ ಆಗಿತ್ತು. ಆದರೆ ಈ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿ ಸ್ನೇಹಮಯಿ ಕೃಷ್ಣ ಅನ್ನುವಂತಹ ಏನು ಆರ್ಟಿಐ ಕಾರ್ಯಕರ್ತ ಏನಿದ್ದಾರೆ ಅವರು ಒಂದು ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಇದನ್ನ ಯಾಕೆ ಬಿ ರಿಪೋರ್ಟ್ ಮಾಡಿದ್ರಿ, ಇದರ ಸರಿಯಾದಂತಹ ಒಂದು ತನಿಖೆ ಆಗಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿ ಮತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಇಂದು ಅದರ ಒಂದು ಸಂಪೂರ್ಣವಾದಂತಹ ಏನಿದೆ ವರದಿ ಏನಿದೆ ಅದನ್ನ ಕೊಡಿ ಅಂತ ಹೇಳಿ ಜನಪ್ರತಿನಿಧಿಗಳ ಕೋರ್ಟ್ ಒಂದು ಆದೇಶವನ್ನು ಕೂಡ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಒಂದು ಸಲ್ಲಿಕೆಯಾಗುತ್ತೆ. ಇಂದು ಏನಾದರೂ ಬಿ ರಿಪೋರ್ಟ್ ಆದಂತಹ ಸಂದರ್ಭದಲ್ಲಿ ಅಂದ್ರೆ ಬಿ ರಿಪೋರ್ಟ್ ಆಗಿರುವಂತಹ ಕೇಸನ್ನ ಅದೇ ರೀತಿಯಾಗಿ ಮುಂದುವರಿಸಿ ಅಂದ್ರೆ ಕಾಯ್ದಿರಿಸಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗುವುದಿಲ್ಲ. ಆದರೆ ಬಿ ರಿಪೋರ್ಟ್ ರೀ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಅಂತ ಹೇಳಿದ್ರೆ ಮತ್ತೆ ಒಂದು ರೀತಿಯಾದಂತಹ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಬಿ ರಿಪೋರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಸಾಕಷ್ಟು ನ್ಯೂಪಲ್ಸ್ ಇದೆ. ಅಲ್ಲಿ ಯಾವುದೇ ರೀತಿಯಾದಂತಹ ತನಿಖೆಯನ್ನ ಮಾಡಿಲ್ಲ, ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಬೇಕಾಗಿತ್ತು. ಸಂಬಂಧಪಟ್ಟಂತಹ ವ್ಯಕ್ತಿಗಳೇನಿದ್ದಾರೆ ಅವರನ್ನ ಕರೆಸಿ ಅಂದ್ರೆ ಅವರನ್ನ ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಯಾವುದೂ ಆಗಿಲ್ಲ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಒಂದು ಅರ್ಜಿಯನ್ನು ಸಲ್ಲಿಸುತ್ತಾರೆ. ಅಂದ್ರೆ ಸರಿಯಾದ ತನಿಖೆಯನ್ನ ಮಾಡಿ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಹೀಗಾಗಿ ಇಲ್ಲಿ ಕೆಲವೊಂದು ವ್ಯಕ್ತಿಗಳನ್ನ ಹೊರತುಪಡಿಸಿ ಯಾರನ್ನೂ ಕೂಡ ಅಂದ್ರೆ ಸಂಬಂಧಪಟ್ಟಂತಹ ಪ್ರಮುಖರು ಅಂತ ಏನು ಹೇಳಲಾಗುತ್ತೆ ಅವರ ವಿಚಾರಣೆ ನಡೆಸಿಲ್ಲ ಅಂತ ಹೇಳಿ ಅವರೊಂದು ಆರೋಪವಾಗಿರುವಂತದ್ದು. ಹೀಗಾಗಿ ಈ ಒಂದು ಅರ್ಜಿಯನ್ನ ಪ್ರಶ್ನೆ ಮಾಡಿ ರಿಪೋರ್ಟ್ ಅನ್ನ ಸಲ್ಲಿಕೆಯಾಗಿತ್ತು. ಇಂದು ಯಾವ ರೀತಿ ನ್ಯಾಯಾಲಯ ಅದಕ್ಕೆ ಒಂದು ತೀರ್ಪನ್ನು ಕೊಡುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಇದು ಒಂದು ಇಂದಿನ ದಿನ ಒಂದು ರೀತಿಯಲ್ಲಿ ಮಹತ್ತರವಾದಂತಹ ಒಂದು ಘಟ್ಟ ಅಂತಾನೆ ಹೇಳ್ಬೋದು. ಈ ಹಿಂದೆ ಆಯುಕ್ತರಾದಂತಹ ಮೂಡಾ ಆಯುಕ್ತರ ಮಾಜಿ ಆಯುಕ್ತರಾಗಿರುವಂತಹ ದಿನೇಶ್ ಇದ್ದಾರೆ, ಅವರನ್ನು ಕೂಡ ಕರೆಸಿ ಎನ್ಕ್ವೈರಿಯನ್ನು ಕೂಡ ಮಾಡಲಾಗಿತ್ತು ಮತ್ತು ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಲಾಯಿತು. ಈಗ ಸದ್ಯ ಕೋರ್ಟ್ ಮುಂದಿದೆ ಈ ಪ್ರಕರಣ. ರಂಜಿತ್. ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಬಿಗ್ ಡೇ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಸಲ್ಲಿಸಿದಂತಹ ಖಾಸಗಿ ಅರ್ಜಿಯ ವಿಚಾರಣೆ ಇತ್ತಲ್ಲ, ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಖಾಸಗಿ ಅರ್ಜಿಯ ವಿಚಾರಣೆ ಇವತ್ತು. ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಕೋರ್ಟ್ನಲ್ಲಿ ಬಿಗ್ ಡೇ. ಮೂಡಕ್ಕೆ ಸಂಬಂಧ ಇದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇಂದು ವಿಚಾರಣೆ ನಡೆಯುತ್ತೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಖಾಸಗಿ ದೂರಿನ ವಿಚಾರಣೆ ಇವತ್ತು ನಡೆಯುತ್ತೆ. ಇವತ್ತು ಅಂತಿಮ ವರದಿಯನ್ನ ಸಲ್ಲಿಸಲಿರುವ ಲೋಕಾಯುಕ್ತ ಪೊಲೀಸರು. ಸಿಎಂ ಸಿದ್ದರಾಮಯ್ಯ ಪತ್ನಿ ಕೇಸ್ನಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಹಿನ್ನೆಲೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂತಹ ಖಾಸಗಿ ಅರ್ಜಿಯ ವಿಚಾರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ಮಹತ್ವದ ದಿನ.
ಬಿ ರಿಪೋರ್ಟ್ ಪ್ರಶ್ನಿಸಿರುವ ಅರ್ಜಿ ಸಂಬಂಧವು ಇಂದು ಆದೇಶ ಬರುವ ಸಾಧ್ಯತೆ ಇದೆ. ಅಂತಿಮ ವರದಿ ಸಲ್ಲಿಸಲಿರುವ ಲೋಕಾಯುಕ್ತ ಪೊಲೀಸ್ ಇವತ್ತೇ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇಂದು ವಿಚಾರಣೆ ನಡೆಯುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಳಿಗಾಲದ ಅಧಿವೇಶನದಲ್ಲಿದ್ದಾರೆ. ಆದರೆ ಮೂಡಾ ಪ್ರಕರಣದಲ್ಲಿ ಇವತ್ತು ಅವರಿಗೆ ಕೋರ್ಟ್ನಲ್ಲಿ ಮಹತ್ವದ ದಿನ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವ ಖಾಸಗಿ ದೂರಿನ ವಿಚಾರಣೆ ಇವತ್ತು ನಡೆಯುತ್ತೆ. ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿರಿ ಅರ್ಜಿಯನ್ನ ಸಲ್ಲಿಸಿದ್ರಲ್ಲ, ಈ ಸಂಬಂಧವೂ ಕೂಡ ಇಂದು ಆದೇಶ ಹೊರಬೀರುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಪತ್ನಿ ಕೇಸ್ನಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿ ಅರ್ಜಿ ಸಂಬಂಧ ಏನು ಇವತ್ತು ವಿಚಾರಣೆ ನಡೆಯುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇವತ್ತಿನ ವಿಚಾರಣೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಮಹತ್ವದ ದಿನ ಯಾಕೆ? ಸದ್ಯ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಏನೇನ್ ಪ್ರೋಗ್ರೆಸ್ ಆಗಿದೆ, ಏನಿದೆ ವಿವರ? ಈಗಾಗಲೇ ಏನು ಈ ಒಂದು ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಬಿ ರಿಪೋರ್ಟ್ ಆಗಿತ್ತು. ಆದರೆ ಈ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿ ಸ್ನೇಹಮಯಿ ಕೃಷ್ಣ ಅನ್ನುವಂತಹ ಏನು ಆರ್ಟಿಐ ಕಾರ್ಯಕರ್ತ ಏನಿದ್ದಾರೆ ಅವರು ಒಂದು ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಇದನ್ನ ಯಾಕೆ ಬಿ ರಿಪೋರ್ಟ್ ಮಾಡಿದ್ರಿ, ಇದರ ಸರಿಯಾದಂತಹ ಒಂದು ತನಿಖೆ ಆಗಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿ ಮತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಇಂದು ಅದರ ಒಂದು ಸಂಪೂರ್ಣವಾದಂತಹ ಏನಿದೆ ವರದಿ ಏನಿದೆ ಅದನ್ನ ಕೊಡಿ ಅಂತ ಹೇಳಿ ಜನಪ್ರತಿನಿಧಿಗಳ ಕೋರ್ಟ್ ಒಂದು ಆದೇಶವನ್ನು ಕೂಡ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಒಂದು ಸಲ್ಲಿಕೆಯಾಗುತ್ತೆ. ಇಂದು ಏನಾದರೂ ಬಿ ರಿಪೋರ್ಟ್ ಆದಂತಹ ಸಂದರ್ಭದಲ್ಲಿ ಅಂದ್ರೆ ಬಿ ರಿಪೋರ್ಟ್ ಆಗಿರುವಂತಹ ಕೇಸನ್ನ ಅದೇ ರೀತಿಯಾಗಿ ಮುಂದುವರೆಸಿ ಅಂದ್ರೆ ಕಾಯ್ದಿರಿಸಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗುವುದಿಲ್ಲ. ಆದರೆ ಬಿ ರಿಪೋರ್ಟ್ ರೀ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಅಂತ ಹೇಳಿದ್ರೆ ಮತ್ತೆ ಒಂದು ರೀತಿಯಾದಂತಹ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಬಿ ರಿಪೋರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಸಾಕಷ್ಟು ನ್ಯೂಪಲ್ಸ್ ಇದೆ. ಅಲ್ಲಿ ಯಾವುದೇ ರೀತಿಯಾದಂತಹ ತನಿಖೆಯನ್ನ ಮಾಡಿಲ್ಲ, ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಬೇಕಾಗಿತ್ತು. ಸಂಬಂಧಪಟ್ಟಂತಹ ವ್ಯಕ್ತಿಗಳೇನಿದ್ದಾರೆ ಅವರನ್ನ ಕರೆಸಿ ಅಂದ್ರೆ ಅವರನ್ನ ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಯಾವುದೂ ಆಗಿಲ್ಲ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಒಂದು ಅರ್ಜಿಯನ್ನು ಸಲ್ಲಿಸುತ್ತಾರೆ. ಅಂದ್ರೆ ಸರಿಯಾದ ತನಿಖೆಯನ್ನ ಮಾಡಿ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಹೀಗಾಗಿ ಇಲ್ಲಿ ಕೆಲವೊಂದು ವ್ಯಕ್ತಿಗಳನ್ನ ಹೊರತುಪಡಿಸಿ ಯಾರನ್ನೂ ಕೂಡ ಅಂದ್ರೆ ಸಂಬಂಧಪಟ್ಟಂತಹ ಪ್ರಮುಖರು ಅಂತ ಏನು ಹೇಳಲಾಗುತ್ತೆ ಅವರ ವಿಚಾರಣೆ ನಡೆಸಿಲ್ಲ ಅಂತ ಹೇಳಿ ಅವರೊಂದು ಆರೋಪವಾಗಿರುವಂತದ್ದು. ಹೀಗಾಗಿ ಈ ಒಂದು ಅರ್ಜಿಯನ್ನ ಪ್ರಶ್ನೆ ಮಾಡಿ ರಿಪೋರ್ಟ್ ಅನ್ನ ಸಲ್ಲಿಕೆಯಾಗಿತ್ತು. ಇಂದು ಯಾವ ರೀತಿ ನ್ಯಾಯಾಲಯ ಅದಕ್ಕೆ ಒಂದು ತೀರ್ಪನ್ನು ಕೊಡುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಇದು ಒಂದು ಇಂದಿನ ದಿನ ಒಂದು ರೀತಿಯಲ್ಲಿ ಮಹತ್ತರವಾದಂತಹ ಒಂದು ಘಟ್ಟ ಅಂತಾನೆ ಹೇಳ್ಬೋದು. ಈ ಹಿಂದೆ ಆಯುಕ್ತರ